ಎಲ್ರಿಗೂ ನಮಸ್ಕಾರ. ಸಾಟು ಅಥವಾ ಸಾಟ್ ರೆಸಿಪಿನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ 3 ಕಪ್ ಮೈದಾನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಯಾಕೆಂದರೆ ಮುಂದೆ ನಾದೋಕಿದೆ, ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಗೊಳ್ಳಿ. ನಂತರ ಪಿಂಚ್ ಆಫ್ ಸಾಲ್ಟು, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಸೇರಿಸೋದ್ರಿಂದ ಒಳಗಡೆ ಲೇಯರ್ ಬಿಟ್ಕೊಳ್ಳುತ್ತೆ ಮತ್ತು ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಪದರುಗಳು. ಈ ಥರ ಕೈಯಲ್ಲಿ ಕಲಸಿ ಎಣ್ಣೆನ ಕಾಯೋದಕ್ಕೆ ಇಡಬೇಕು. ನಾನು 3 ಕಪ್ ಮೈದಾಕ್ಕೆ ಅರ್ಧ ಕಪ್ನಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆನ ಈ ಥರ ಬಿಸಿಗಿಡಬೇಕು. ಚಿಟಿಕೆ ಹಿಟ್ಟು ಹಾಕಿದ್ರೆ ಈ ಥರ ಹೊಗೆ ಬರಬೇಕು. ಇಷ್ಟು ಕಾದ್ಮೇಲೆ ನಾವು ಮಾಡಿಟ್ಕೊಂಡಂತಹ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸಿ ಕೈಯಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ, ಲಡ್ಡು ಥರ ಕಟ್ಟೋಕೆ ಬರಬೇಕು. ಅಷ್ಟು ಬಂದರೆ ಹದ ಸರಿಯಾಗಿದೆ ಅಂತ ಅರ್ಥ. ನೋಡಿ, ಈ ಥರ ಬರಬೇಕು. ಈ ಥರ ಬಂದರೆ ಮುಂದೆ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು 3/4 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಇದು ಬೆಣ್ಣೆ ಥರ ಸ್ಮೂತಾಗಿ ಬರಬೇಕು ಹಿಟ್ಟು. ಈ ಚಪಾತಿ ಹಿಟ್ಟಿನಿಗಿಂತ ಸ್ವಲ್ಪ ಸಾಫ್ಟಾಗೇ ಇರಬೇಕು ಹಿಟ್ಟು. ನೋಡಿ, ಈ ಥರ ಕಲಿಸ್ಕೊಂಬಿಟ್ಟು ಈ ಹದಕ್ಕೆ ಬರಬೇಕು. ನೋಡಿ, ಹೀಗೆ ಸಾಫ್ಟಾಗಿರಬೇಕು. ನಂತರ ಅದನ್ನು ಮುಚ್ಚಿಟ್ಬಿಟ್ಟು ಎಣ್ಣೆನ ಕಾಯೋಕ್ಕಿಡಬೇಕು. ನಂತರ ಈ ಥರ ಉಂಡೆನ ಮಾಡಿಕೊಂಡು, ನಾನು ಮಾಡಿರೋದ್ರಲ್ಲಿ ಇದರಲ್ಲಿ ಒಂದು 20 ಸಾಟೆ ಆಯಿತು. ಸೈಜ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ದೊಡ್ಡನಾದರೂ ಮಾಡ್ಕೋಬೋದು, ಸ್ವಲ್ಪ ಚಿಕ್ಕದಾಗಾದ್ರೂ ಮಾಡ್ಕೋಬೋದು. ನಂತರ ಅದನ್ನು ಅಂಗೈಯಿಂದ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು. ಅದು ಯಾವ ಶೇಪಲ್ಲಿದೆಯೋ ಆ ಶೇಪ್ಗೆ ಪ್ರೆಸ್ ಮಾಡಿ ಬಿಟ್ಬಿಡಿ. ಯಾಕೆಂದರೆ ಅದು ಒಳಗಡೆ ಲೇಯರ್ ಬಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಜಾಸ್ತಿ ನಾದ್ಕೋಬಾರ್ದು. ಆಮೇಲೆ ಉಂಡೆ ಕಟ್ಟಿದ ಮೇಲೆ ನೋಡಿ, ಕಾಯಬಾರ್ದು ಜಾಸ್ತಿ. ಈ ಥರ ಇದ್ದಾಗ ಎಣ್ಣೆಯಲ್ಲಿ ಬಿಡಬೇಕು. ಫುಲ್ ಕಾಯಬಾರ್ದು, ತುಂಬ ಸಣ್ಣ ಊರಿನಲ್ಲಿ ಬೇಯಿಸಬೇಕು. ಕೆಲವರಿಗೆ ಈ ಸ್ವೀಟ್ ಇಷ್ಟ ಆದರೂ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ಅಡುಗೆ ಭಟ್ರು ಮಾತ್ರ ಮಾಡೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಂಥವರೆಲ್ಲರೂ ಇದನ್ನು ಫೇಲ್ ಆಗದಂತೆ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಬೆಂದಾಗ ಮಾತ್ರ ಒಳಗಡೆ ಲೇಯರ್ ಬಿಟ್ಕೊಂಡು ಈ ಥರ ಉಬ್ಬಿ ಬರುತ್ತೆ. ಈ ಥರ ಉಬ್ಬಿ ಬರುತ್ತೆ. ಇದು ಗೋಲ್ಡನ್ ಕಲರ್ ಬರೋ ತನಕ ನಾವು ಕಾಯಬೇಕು. ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ಅಂತ. ಲೇಯರ್ ಬಿಟ್ಕೊಂಡಿರುತ್ತೆ ಒಳಗಡೆ. ಗೋಲ್ಡನ್ ಕಲರ್ ಬರ್ತಿದ್ದಾಗೆ ಎಲ್ಲನೂ ತೆಗೆದಿಟ್ಕೋಬೇಕು. ಹೀಗೆ 2-3 ಬ್ಯಾಚಲ್ಲಿ ನಾನು ಎಲ್ಲನೂ ತೆಗೆದಿಟ್ಕೊಂಡೆ. ನಂತರ ಅದನ್ನು ಪೂರ್ತಿಯಾಗಿ ಆರೋದಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ಪಾಕಕ್ಕೆ ಸೇರಿಸಬಾರ್ದು. ಅದಕ್ಕೋಸ್ಕರ ಚೆನ್ನಾಗಿ ಆರೋದಕ್ಕೆ ಬಿಟ್ಟಿದ್ದೀವಿ. ನೋಡಿ, ಈ ಥರ ಆರಿದ್ಮೇಲೆ ಈ ಥರ ಕಾಣಿಸುತ್ತೆ. ನೋಡಿ, ಫುಲ್ಲಾಗಿ ಆರಿದೆ. ಇವಾಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 2.5 ಕಪ್ನಷ್ಟು ಸಕ್ಕರೆ ಪಾಕಕ್ಕಂತ ರೆಡಿ ಮಾಡ್ತಾ ಇದ್ದೀನಿ. 2.5 ಕಪ್ ಸಕ್ಕರೆಗೆ 1.5 ಕಪ್ನಷ್ಟು ನೀರು ಹಾಕಿದ್ದೀನಿ. ನೀರು ಕಮ್ಮಿ ಇದ್ದರೆ ತುಂಬ ಒಳ್ಳೆಯದು. ಅದು ನಾವು ನೀರು ಜಾಸ್ತಿ ಹಾಕಿದ್ದೀವಿ ಅಂತ ಪಾಕ ಜಾಸ್ತಿ ಆಗೋಲ್ಲ. ಪಾಕ ಕುದ್ದು ಕಡಿಮೆನೇ ಆಗೋದು. ಯಾವ ಹದಕ್ಕಿದೆಯೋ ಆ ಹದಕ್ಕೆ ಆಗೋದು. ನಂತರ ಈ ಕುದೀತಿದ್ದಾಗೆ 2 ಟೀ ಸ್ಪೂನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ಥರ ನೊರೆ ಬರುತ್ತಲ್ಲ, ಹಾಲು ಹಾಕಿದ ತಕ್ಷಣ ನೊರೆ ಬರುತ್ತೆ. ಆ ನೊರೆನ ತೆಗಿಬೇಕು. ನೊರೆನ ತೆಗೆದ್ರೆ ಚೆನ್ನಾಗಿ ವೈಟ್ ಕಲರ್ ಬರುತ್ತೆ ನಮ್ಮ ಸಾಟೆ. ನೋಡಿ, ಈ ಥರ ಹದಕ್ಕೆ ಬರೆದ ತಕ್ಷಣ ಗ್ಯಾಸ್ ಆಫ್ ಮಾಡಬೇಕು. ಸೈಡಿಗೆಲ್ಲ ಸಕ್ಕರೆ ಕಟ್ಕೊಂಡಿರಬೇಕು. ನೋಡಿ, ನಂತರ ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ಈ ಥರ ಕಲಕಬೇಕು. ಈ ಥರ ಕಲಕೋದ್ರಿಂದ ಪಾಕ ಹದ ಬರುತ್ತೆ. ನಂತರ ನಾವು ಮಾಡಿಟ್ಕೊಂಡಂತಹ ಸಾಟಿನ ಇದರೊಳಗಡೆ ಅದ್ದಿ ಈ ಥರ ತೆಗೆದು ಇಡಬೇಕು. ಬಾಳೆ ಎಲೆ ಆದರೆ ತುಂಬ ಒಳ್ಳೆಯದು. ಬಾಳೆ ಎಲೆ ಇಲ್ಲ ಅಂದರೆ ಪ್ಲೇಟಲ್ಲಾದರೂ ಬಳಸ್ಕೋಬೋದು. ನೋಡಿ ಯಾವ ಥರ ಚೆನ್ನಾಗಿ ಎದ್ದು ಬಂದಿದೆ ಅಂತ. ಹದ ಸರಿಯಾಗಿದ್ದರೆ ಈ ಥರ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ನೋಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ತಿಳಿಸಿ. ಬರೀ ಮದುವೆ ಮನೆಗಳಲ್ಲಷ್ಟೇ ಅಲ್ಲ, ಮನೆಯಲ್ಲೂ ಈಸಿಯಾಗಿ ಹೀಗೆ ಮಾಡ್ಕೋಬೋದು.
ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿ ಲೇಯರ್ಡ್ ಹೇಗೆ ಬಿಟ್ಕೊಂಡಿದೆ ಅಂತ ಒಳಗಡೆಯಿಂದ. ನೆಕ್ಸ್ಟ್ ನಮ್ಮ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.